ಧರ್ಮಸ್ಥಳದಲ್ಲಿ ಆಗಿರುವಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಅಧಿಕೃತವಾಗಿ ಎಸ್ಐಟಿ ಟೀಮ್ ಎಂಟ್ರಿಯನ್ನು ಕೊಟ್ಟಿದೆ. ಪ್ರಾಥಮಿಕ ತನಿಖೆಯನ್ನು ಆರಂಭ ಮಾಡಿದೆ. ಧರ್ಮಸ್ಥಳದಲ್ಲಿ ನಿಗೂಢ ಸಾವು ಪ್ರಕರಣ ಇದೆ. ಧರ್ಮಸ್ಥಳ ಠಾಣೆಯಲ್ಲಿ ದಾಖಲೆಯನ್ನು ಸಂಗ್ರಹಿಸಿದ ಎಸ್ಐಟಿ ಟೀಮ್ ಅನಾಮಿಕ ಆರೋಪಿಯ ವಿಚಾರಣೆ ಮತ್ತೆ ಪಂಚನಾಮೆ ಆಗುವಂತ ಸಾಧ್ಯತೆ ಇರುತ್ತೆ. ಎಸ್ಐಟಿಯಿಂದ ಮಂಗಳೂರಿನ ಕದ್ರಿಯಲ್ಲಿ ಸಭೆ ಕೂಡ ಆಗ್ತಾ ಇದೆ. ತನಿಖೆಗೆ ರಚನೆ ಆಗಿರುವಂಥ ಎಸ್ಐಟಿ ಈಗ ಮಂಗಳೂರಿನಲ್ಲಿ ಸಭೆ ಮಾಡ್ತಾ ಇದೆ. ಅಂದರೆ ಈ ಧರ್ಮಸ್ಥಳದಲ್ಲಿ ಮತ್ತು ಬೆಳ್ತಂಗಡಿ ಆಗಿರ್ಬೋದು, ಧರ್ಮಸ್ಥಳ ಪೊಲೀಸ್ ಸ್ಟೇಷನ್ ಏನಿದೆಯಲ್ಲ ಆ ಭಾಗದಲ್ಲಿರುವಂಥ ಎಲ್ಲ ಫೈಲ್ಗಳನ್ನು ತೆಗೆದುಕೊಂಡು ಬರ್ತಾರೆ, ಪಂಚನಾಮೆ ಕೂಡ ಮಾಡ್ತಾರೆ. ಸೊ ಕದ್ರಿಯಲ್ಲಿರುವಂಥ IB ಕಚೇರಿಯಲ್ಲಿ ಸಭೆ ಮಾಡಲಾಗ್ತಾ ಇದೆ. DIG MN ಅನುಚೇತ್, ತನಿಖಾಧಿಕಾರಿ ಜಿತೇಂದ್ರ ದಯಾಮ್ ಈ ಸಭೆಯಲ್ಲಿ ಭಾಗಿಯಾಗಿದ್ದಾರೆ. ದಕ್ಷಿಣ ಕನ್ನಡ, ಉಡುಪಿ, ಉತ್ತರ ಕನ್ನಡ ಜಿಲ್ಲೆಗಳಿಂದ ನೇಮಿಸಲ್ಪಟ್ಟ ತನಿಖಾ ತಂಡದ ಅಧಿಕಾರಿಗಳು ಈ ಸಭೆಯಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಸಭೆ ಮಾಡಲಾಗತ್ತೆ. ಆ ಸಭೆಯಲ್ಲಿ ಚರ್ಚೆ ಆಗತ್ತೆ. ಹಳೆಯ ಫೈಲ್ಗಳನ್ನು ಯಾವ ರೀತಿಯಾಗಿ ಅದರ ಬಗ್ಗೆ ತನಿಖೆ ಆಗಬೇಕು, ಹೇಗೆಲ್ಲ ತನಿಖೆ ಮಾಡಬೇಕು. ಆಮೇಲೆ ಈ ಅನಾಮಧೇಯ ವ್ಯಕ್ತಿ ನೂರಾರು ಹೆಣೆಗಳನ್ನು ಹೂತಿಟ್ಟಿದ್ದೀನಿ ಅಂತ ಸ್ಟೇಟ್ಮೆಂಟ್ ಏನು ಕೊಟ್ಟಿದ್ದಾರಲ್ಲ, ಆ ಸಿಗತ್ತಾ ಇಲ್ಲ ಅಂತೇಳಿ ತನಿಖೆ ಹೇಗೆ ಸಾಗತ್ತೆ ಅನ್ನುವಂಥ ಕುತೂಹಲ ಇದೆ. ಈಗ ಅಧಿಕೃತವಾಗಿ ಎಸ್ಐಟಿ ಟೀಮ್ ಅಂತೂ ಆ ಜಾಗಕ್ಕೆ ಈಗ ಎಂಟ್ರಿ ಕೊಟ್ಟಿದೆ. ಈಗ ತನಿಖೆ ಶುರುವಾಗತ್ತೆ. ಮೊದಲಿಗೆ ಹೂತಿಟ್ಟಿರುವಂಥ ಹೆಣಗಳನ್ನು ಅಂದರೆ ಅಸ್ಥಿ ಪಂಜರವನ್ನು ಹೊರತೆಗೆಯುವಂಥ ಕೆಲಸ ಆಗತ್ತಾ ಅಥವಾ ವಿಚಾರಣೆ ಮಾಡುವಂಥ ಕೆಲಸ ಆಗತ್ತಾ? ಮೊದಲ ಕೆಲಸ ಆಗಬೇಕಾಗಿರೋದೇನು? ನಾನು ಹೂತಿಟ್ಟಿದ್ದೇನೆ, ಹೆಣಗಳು ನನಗೆ ಗೊತ್ತಿದ್ದಾವೆ, ನೂರಾರು ಹೆಣಗಳನ್ನು ಹೂತಿಟ್ಟಿದ್ದೇನೆ ಅಂತೇಳಿ ಎಲ್ಲಿ ಅಂತೇಳಿ ಆತನ ಕರ್ಕೊಂಡೋಗಿ ಆ ಕೆಲಸವನ್ನು ಮಾಡಬೇಕಾಗತ್ತೆ. ಆ ಕೆಲಸ ಆಗತ್ತಾ ಇಲ್ಲ ಅಂತೇಳಿ ಗೊತ್ತಿಲ್ಲ. ತನಿಖೆ ಅಂತೂ ಆರಂಭ ಆಗಿದೆ. ನೋಡಿ, ಮಂಗಳೂರಿನ ಪ್ರಕರಣ ಇದೆಯಲ್ಲ, ಕೇವಲ ರಾಜ್ಯದಲ್ಲಿ ಅಷ್ಟೇ ಸದ್ದು ಮಾಡ್ತಾ ಇಲ್ಲ, ಇಡೀ ದೇಶದಾದ್ಯಂತ ಸದ್ದು ಮಾಡ್ತಾ ಇರುವಂಥ ಪ್ರಕರಣ ಇದು. ನ್ಯಾಷನಲ್ ನ್ಯೂಸ್ ಆಗ್ತಾ ಇದೆ. ಯಾವಾಗ ದೊಡ್ಡ ಮಟ್ಟದಲ್ಲಿ ಪ್ರಕರಣ ಸದ್ದು ಮಾಡ್ತಲ್ಲ ಆವಾಗ ನೇರವಾಗಿ ಈಗ ಎಸ್ಐಟಿ ಟೀಮ್ ಎಂಟ್ರಿಯನ್ನು ಕೊಟ್ಟಿದೆ. ನನಗೆ ಪಾಪ ಪ್ರಜ್ಞೆ ಕಾಡ್ತಾ ಇದೆ, ನೂರಾರು ಹೆಣೆಗಳನ್ನು ಹೂತಿಟ್ಟಿದ್ದೇನೆ ಅಂಥೇಳಿ ಆತ ಬಂದು ನ್ಯಾಯಾಲಯದ ಮುಂದೆ ಹಾಜರಾಗಿ ಅಸ್ಥಿ ಪಂಜರವನ್ನು ತೋರಿಸಿ ಹೋಗಿದ್ದಾನೆ. ಸೊ ಈಗ ತನಿಖೆ ಅಂತೂ ಆಗಬೇಕಾಗತ್ತೆ. ಆಗೋದಕ್ಕೆ ಅಂತೂ ಆರಂಭದ ಹೆಜ್ಜೆ ಇಟ್ಟಿದ್ದಾರೆ. ಸೊ ಇವತ್ತು ಅಲ್ಲಿ ಆ ಭಾಗದಲ್ಲಿ ಮಹತ್ವದ ಸಭೆಯನ್ನು ಮಾಡಲಾಗತ್ತೆ. ಆ ಸಭೆಯಲ್ಲಿ ಸುಮಾರು ವಿಚಾರದ ಬಗ್ಗೆ ಚರ್ಚೆ ಆಗುತ್ತೆ. ಹೇಗೆ ತನಿಖೆ ಮಾಡಬೇಕು, ಹಿಂದೆ ಯಾರೆಲ್ಲ ಅಧಿಕಾರಿ ಇದ್ದರು, ಅದೆಲ್ಲ ಸಾವುಗಳು ಸಹಜನ, ಅಕ್ರಮವಾಗಿ ಸಾವಾಗಿದೆಯಾ, ಅಪ್ರಾಪ್ತೆ, ವಯಸ್ಸಾದವರು, ಮಹಿಳೆಯರು ಎಲ್ಲರೂ ಕೂಡ ಸಾವನ್ನಪ್ಪಿದ್ದಾರೆ ಅನ್ನೋದು ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ. ಇದು ಎಷ್ಟರ ಮಟ್ಟಿಗೆ ಸತ್ಯ ಅನ್ನೋದು. ಇನ್ನು ಎಸ್ಐಟಿ ಎದುರು ಅನಾಮಿಕ ವ್ಯಕ್ತಿಯ ಹೇಳಿಕೆಯನ್ನ ದಾಖಲು ಮಾಡಿಕೊಳ್ಳಲಾಗಿದೆ. DIG ಅನುಚೇತ್ ಜಿತೇಂದ್ರರಿಂದ ನಡೆದಿರುವಂತಹ ವಿಚಾರಣೆ ಇದು. ಹಲವು ಪ್ರಶ್ನೆಗಳನ್ನ ಇಟ್ಟು ದೂರುದಾರನ ವಿಚಾರಣೆ ನಡೀತಾ ಇದೆ. ಶವಗಳನ್ನ ಹೂತು ಹಾಕೋದಕ್ಕೆ ಹೇಳಿದ್ಯಾರು, ಸಿಕ್ಕಿರೋದು ಬುರುಡೆಯಾ ಇಲ್ವಾ, ಹೂತಿರೋದ ಅನ್ನುವಂತಹ ಪ್ರಶ್ನೆಯನ್ನ ಇಟ್ಟಿದ್ದಾರೆ. ಇನ್ನು ಬುರುಡೆಯಲ್ಲಿನ ಮಣ್ಣಿನ ಪರೀಕ್ಷೆಯನ್ನ ಕೂಡ ನಡೆಸಲಿದ್ದಾರೆ ಎಸ್ಐಟಿ ತಂಡ. ಧರ್ಮಸ್ಥಳ ಮಣ್ಣು ಮತ್ತೆ ಬುರುಡೆಯಲ್ಲಿನ ಮಣ್ಣು ಈ ಎರಡೂ ಮಣ್ಣನ್ನ ಪರೀಕ್ಷೆ ಮಾಡಲಿದ್ದಾರೆ. ಇನ್ನು ಶವವನ್ನ ಹೂತಿದ್ಯಾಕೆ, ಯಾವಾಗ, ಶವಗಳನ್ನ ಹೂಳೋದಕ್ಕೆ ನಿನಗೆ ಹೇಳಿದ್ದಾದ್ರೂ ಯಾರು ಅಂತ ಈ ರೀತಿಯಾಗಿ ಪ್ರಶ್ನೆಗಳನ್ನ ಮುಂದಿಟ್ಟು ಅನಾಮಿಕ ವ್ಯಕ್ತಿಯ ವಿಚಾರಣೆಯನ್ನ ಇದೀಗ ಎಸ್ಐಟಿ ತಂಡ ನಡೆಸ್ತಾ ಇರುವಂಥದ್ದು. ಸತತ 3 ಗಂಟೆಯಿಂದ ಅನಾಮಧೇಯನ ವಿಚಾರಣೆ ನಡೀತಾ ಇದೆ. ನೋಡಿ, ಧರ್ಮಸ್ಥಳದಲ್ಲಿ ನೂರಾರು ಶವ ಹೂತಿಟ್ಟಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ಎಸ್ಐಟಿ ಎದುರು ಅನಾಮಿಕ ವ್ಯಕ್ತಿಯ ಹೇಳಿಕೆಯನ್ನ ದಾಖಲು ಮಾಡಿಕೊಳ್ಳಲಾಗ್ತಾ ಇದೆ. DIG ಅನುಚೇತ್ ಜಿತೇಂದ್ರರಿಂದ ನಡೀತಿರುವಂತಹ ವಿಚಾರಣೆ ಇದು. ಹಲವು ಪ್ರಶ್ನೆಗಳನ್ನ ಇಟ್ಟು ದೂರುದಾರನ ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ ಎಸ್ಐಟಿ ತಂಡ. ಶವಗಳನ್ನ ನಿನಗೆ ಹೂತು ಹಾಕೋದಕ್ಕೆ ಹೇಳಿದ್ಯಾರು, ಸಿಕ್ಕಿರುವಂತಹ ಬುರುಡೆಯಾ ಅಥವಾ ಇಲ್ಲೇ ಹೂತಿರೋದಾ, ಈ ರೀತಿಯಾಗಿ ಪ್ರಶ್ನೆಗಳನ್ನ ಇಟ್ಟಿದ್ದಾರೆ.
ಇನ್ನು ಬುರುಡೆಯಲ್ಲಿನ ಮಣ್ಣಿನ ಪರೀಕ್ಷೆಯನ್ನ ಕೂಡ ಎಸ್ಐಟಿ ತಂಡ ನಡೆಸಲಿದೆ. ಧರ್ಮಸ್ಥಳ ಮಣ್ಣು ಮತ್ತು ಬುರುಡೆಯಲ್ಲಿನ ಮಣ್ಣಿನ ಪರೀಕ್ಷೆಯನ್ನ ನಡೆಸುತ್ತೆ. ಶವವನ್ನು ಹೂತಿದ್ಯಾಕೆ, ಯಾವಾಗ ಶವವನ್ನ ಹೂತಿಟ್ಟೆ, ನಿನಗೆ ಶವ ಹೂಳೋದಕ್ಕೆ ಯಾರು ಹೇಳಿದ್ದು, ಈ ರೀತಿಯಾಗಿ ಪ್ರಶ್ನೆಗಳನ್ನ ಮುಂದಿಟ್ಟು ಇದೀಗ ಅನಾಮಿಕ ವ್ಯಕ್ತಿಯ ವಿಚಾರಣೆ ನಡೀತಾ ಇದೆ. ನೋಡಿ, ಸತತ 3 ಗಂಟೆಯಿಂದ ನಡೀತಿರುವಂತಹ ಅನಾಮಧೇಯನ ವಿಚಾರಣೆ ಇದು. ನಿನಗೆ ಬೆದರಿಕೆ ಏನಾದರೂ ಹಾಕಿ ಶವ ಹೂಳೋದಕ್ಕೆ ಹೇಳಿದ್ರಾ, ನಿನಗೆ ಶವ ಹೂತು ಹಾಕಕ್ಕೆ ಹೇಳಿದ್ದಾದ್ರೂ ಯಾರು, ಯಾವಾಗ ನೀನು ಶವ ಹೂತು ಹಾಕ್ದೆ, ಎಲ್ಲಿ ಹೂತು ಹಾಕ್ದೆ, ಈ ರೀತಿಯಾಗಿ ಪ್ರಶ್ನೆಗಳನ್ನು ಇವರು ಇದೀಗ ವಿಚಾರಣೆಯ ಸಮಯದಲ್ಲಿ SIT ತಂಡ ಅನಾಮಿಕನಿಗೆ ಕೇಳುತ್ತಿರುವಂಥದ್ದು. DIG ಅನುಚೇತ್ ಮತ್ತು ಜಿತೇಂದ್ರರಿಂದ ನಡೆಯುತ್ತಿರುವಂತಹ ವಿಚಾರಣೆ ಇದು. ಹಲವು ಪ್ರಶ್ನೆಗಳನ್ನು ದೂರುದಾರನ ಮುಂದಿಟ್ಟಿದ್ದಾರೆ SIT ತಂಡ. DIG ಅನುಚೇತ್ ಮತ್ತು ಜಿತೇಂದ್ರರಿಂದ ನಡೆಯುತ್ತಿರುವಂತಹ ವಿಚಾರಣೆ. ನೋಡಿ, ನಿನಗೆ ಬೆದರಿಕೆ ಹಾಕಿ ಏನಾದರೂ ಶವ ಹೂಳೋದಕ್ಕೆ ಹೇಳಿದ್ರಾ, ಶವಗಳನ್ನು ಹೂಳೋದಕ್ಕೆ ನಿನಗೆ ಹೇಳಿದ್ದಾದ್ರೂ ಯಾರು, ಶವವನ್ನು ಹೂತಿದ್ಯಾಕೆ, ಯಾವಾಗ ಹೂತು ಹಾಕ್ತೆ, ಈ ರೀತಿಯಾಗಿ ಒಂದೊಂದೇ ಪ್ರಶ್ನೆಗಳನ್ನ ಇದೀಗ ಆತನ ಮುಂದಿಟ್ಟು ಅನಾಮಿಕ ವ್ಯಕ್ತಿಯ ಹೇಳಿಕೆಯನ್ನ ದಾಖಲು ಮಾಡಿಕೊಳ್ತಾ ಇದ್ದಾರೆ SIT ತಂಡ. DIG ಅನುಚೇತ್ ಮತ್ತು ಜಿತೇಂದ್ರರಿಂದ ನಡೆದಿರುವಂತಹ ವಿಚಾರಣೆ ಇದು. ಇನ್ನು ಧರ್ಮಸ್ಥಳದಲ್ಲಿನ ನಿಗೂಢ ಸಾವು ಪ್ರಕರಣದ ತನಿಖೆಗಾಗಿ ವಿಶೇಷ ತನಿಖಾ ತಂಡವನ್ನ ಸರ್ಕಾರ ಅಂತ ಹೇಳಿದ್ರೆ SITಯನ್ನ ರಚನೆ ಮಾಡಿದೆ. ಇನ್ನು SIT ತಂಡ ತನಿಖೆಯನ್ನ ಇದಾಗಲೇ ಪ್ರಾರಂಭಿಸಿರುವಂಥದ್ದು. ಧರ್ಮಸ್ಥಳದ ಪೊಲೀಸ್ ಠಾಣೆಯಲ್ಲಿ ದಾಖಲೆಗಳನ್ನು ಸಂಗ್ರಹಿಸಿದೆ. ದಕ್ಷಿಣ ಕನ್ನಡ ಪೊಲೀಸ್ ಎಲ್ಲ ಪ್ರಕರಣದ ದಾಖಲೆಗಳನ್ನು ಕೂಡ ಇದೀಗ SIT ತಂಡಕ್ಕೆ ಹಸ್ತಾಂತರಿಸಿದ್ದಾರೆ. ಹಾಗೆ ಬೆಳ್ತಂಗಡಿಯಲ್ಲಿ SIT ತಂಡ ತಮ್ಮ ಕಚೇರಿಯನ್ನು ಕೂಡ ತೆಗೆದಿದೆ. ಇವತ್ತು SIT ಎದುರು ಅನಾಮಿಕ ವ್ಯಕ್ತಿಯ ಹೇಳಿಕೆಯನ್ನ ಕೂಡ ದಾಖಲು ಮಾಡಿಕೊಳ್ಳಲಾಗ್ತದೆ. DIG ಅನುಚೇತ್ ಜಿತೇಂದ್ರರಿಂದ ನಡೆದಿರುವಂತಹ ವಿಚಾರಣೆ ಇದು. ಹಲವು ಪ್ರಶ್ನೆಗಳನ್ನ ಇದೀಗ ದೂರುದಾರನ ಮುಂದಿಟ್ಟು ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ SIT ತಂಡ. ಶವಗಳನ್ನು ಹೂತು ಹಾಕೋದಕ್ಕೆ ಹೇಳಿದ್ಯಾರು, ನಿನಗೆ ಬೆದರಿಕೆ ಹಾಕಿದ್ರಾ ಅಂತ ಹೇಳಿದ್ರೆ ಹೆದರಿಸಿದ್ರಾ, ಶವ ಹೂಳೋದಕ್ಕೆ ಯಾರು ಹೇಳಿದ್ದು, ಶವವನ್ನು ಎಲ್ಲಿ ಹೂತು ಹಾಕ್ತೆ, ಯಾವಾಗ ಹೂತು ಹಾಕ್ತೆ, ಹೀಗೆ ಒಂದೊಂದು ಪ್ರಶ್ನೆಗಳನ್ನು ಕೂಡ ಆತನ ಮುಂದಿಟ್ಟು ಹೇಳಿಕೆಯನ್ನು ದಾಖಲು ಮಾಡಿಕೊಳ್ತಾ ಇದ್ದಾರೆ SIT ತಂಡ. ಈ ಬಗ್ಗೆ ಇನ್ನಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಂಶೀರ್. ಇವತ್ತು ಧರ್ಮಸ್ಥಳದಲ್ಲಿ ನೂರಾರು ಶವ ಹೂತಿಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ SIT ತಂಡ ತನಿಖೆಯನ್ನ ಕೂಡ ನಡೆಸ್ತಾ ಇದೆ. ಏನೆಲ್ಲ ಕಲೆ ಹಾಕ್ತಿದೆ, ಯಾವ ರೀತಿಯಾದಂತಹ ತನಿಖೆ ನಡೀತಾ ಇದೆ ಅಂತ? ಹೌದು ದೀಪ್ತಿ, ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ಸಮೇತ ಧರ್ಮಸ್ಥಳದಲ್ಲಿ ನೂರಾರು ಮೃತದೇಹಗಳನ್ನ ಹೂಳಲಾಗಿದೆ ಎನ್ನಲಾದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ರಾಜ್ಯ ಸರ್ಕಾರದಿಂದ ರಚನೆಯಾಗಿರುವಂತಹ ವಿಶೇಷ ತನಿಖಾ ತಂಡ ಅಂದ್ರೆ SIT ತಂಡದ ಅಧಿಕಾರಿಗಳು ಇದೀಗ ನಿನ್ನೆ ಧರ್ಮಸ್ಥಳ ಠಾಣೆಗೆ ಹೋಗಿ ಅಲ್ಲಿನ ಪ್ರಾಥಮಿಕವಾಗಿ ದಾಖಲೆಗಳನ್ನ ಅಲ್ಲಿ ಪೊಲೀಸರಿಂದ ಪಡೆದುಕೊಂಡಿದ್ರು. ಇವತ್ತು SIT ಮಂಗಳೂರಲ್ಲಿ ಸಭೆಯನ್ನು ಕೂಡ ನಡೆಸಿರುವಂತದ್ದು. ಇದೇ ವೇಳೆ ಮಂಗಳೂರಿನ ಕದ್ರಿಯಲ್ಲಿರುವ ID ಕಚೇರಿಯಲ್ಲಿ ಒಂದು ಈ ಸಭೆ ನಡೆಯಿತು. ಇದರಲ್ಲಿ DIG MN ಅನುಚೇತ್, ತನಿಖಾಧಿಕಾರಿ ಜಿತೇಂದ್ರ ದಯಾ ಹಾಗೂ ದಕ್ಷಿಣ ಕನ್ನಡ, ಉಡುಪಿ, ಉತ್ತರ ಕನ್ನಡ ಜಿಲ್ಲೆಗಳಿಂದ ನೇಮಿಸಲ್ಪಟ್ಟ ತನಿಖಾ ತಂಡದ ಅಧಿಕಾರಿಗಳು ಸಭೆಯಲ್ಲಿ ಪಾಲ್ಗೊಂಡಿದ್ರು ಎಂಬ ಮಾಹಿತಿ ಕೂಡ ಸಿಕ್ಕಿರುವಂತದ್ದು. ಜೊತೆಗೆ ಈ SIT ನಲ್ಲಿ ಮಂಗಳೂರಲ್ಲಿ ನಡೆದಂತಹ SIT ಸಭೆಯಲ್ಲಿ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮತ್ತು ಮಹತ್ವದ ಒಂದು ಬೆಳವಣಿಗೆ ಕೂಡ ಆಗ್ತಾ ಇರುವಂತದ್ದು. ಇವತ್ತು SIT ಎದುರು ಆ ದೂರುದಾರ ಏನಿದೆ, ಧರ್ಮಸ್ಥಳದ ಸುತ್ತಮುತ್ತ ಮೃತದೇಹಗಳನ್ನ ತಾನೇ ಊತಿದ್ದೀನಿ, ಅದನ್ನ ನಾನು ತೆಗೆಯೋಕೆ ರೆಡಿ ಅಂತ ದೂರು ನೀಡಿದಂತಹ ವ್ಯಕ್ತಿ ಇವತ್ತು SIT ಅಧಿಕಾರಿಗಳ ವಿಶೇಷ ತನಿಖಾ ತಂಡದ ಎದುರು ಹಾಜರಾದರು. ಅಲ್ಲದೆ ಈ ಕದ್ರಿಯಲ್ಲಿರುವ ID ಕಚೇರಿಯಲ್ಲಿ ತೆರೆದಿರುವ SIT ಕಚೇರಿಗೆ ದೂರುದಾರ ತನ್ನ ಪರ ವಕೀಲರ ಜೊತೆ ಆಗಮಿಸಿದ್ರು. ಅಲ್ಲದೆ ದೂರುದಾರನ ವಿಚಾರಣೆ ಕೂಡ DIG ಸಮ್ಮುಖದಲ್ಲಿ ನಡೆಸುವಂತಹ ಸಾಧ್ಯತೆ ಕೂಡ ಇದ್ದು ವಿಚಾರಣೆಗೆ SIT ಅಧಿಕಾರಿಗಳು ಸಿದ್ಧತೆ ಮಾಡಿಕೊಂಡಿದ್ದಾರೆ ಎಂಬಂತಹ ಮಾಹಿತಿ ಕೂಡ ಸಿಕ್ಕಿರುವಂತದ್ದು. ಜೊತೆಗೆ ದಕ್ಷಿಣ ಕನ್ನಡ ಕರಾವಳಿ ಮಾತ್ರವಲ್ಲ, ರಾಷ್ಟ್ರ ಮಟ್ಟದಲ್ಲಿ ಕೂಡ ಈ ಪ್ರಕರಣ ಬಹಳಷ್ಟು ಸುದ್ದಿ ಮಾಡ್ತಾ ಇದ್ದು, ಆ ದೂರುದಾರ ಯಾರು ಅಥವಾ ಆ ದೂರುದಾರ ಏನೆಲ್ಲ ಮಾಹಿತಿಯನ್ನು ನೀಡ್ತಾರೆ ಅದರಂತೆ ಮುಂದಿನ ತನಿಖೆ ಕಂಟಿನ್ಯೂ ಆಗಲಿದೆ. ಥ್ಯಾಂಕ್ ಯು ಶಂಶೀರ್ ನಿಮ್ಮೆಲ್ಲ ಮಾಹಿತಿಗಾಗಿ. ಇನ್ನು ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ SIT ಕಡೆಯಿಂದ ತನಿಖೆ ಆರಂಭ ಆಗಿದೆ. ನೋಡಿ, ಧರ್ಮಸ್ಥಳ ಸುತ್ತ ಶವಗಳನ್ನು ಹೂತಿಟ್ಟಿರುವಂಥ ಪ್ರಕರಣ ಇದು. SIT ಎದುರು ಈಗ ನಿಗೂಢ ದೂರುದಾರ ಹಾಜರಾಗಿದ್ದಾನೆ. ಕದ್ರಿಯಲ್ಲಿರುವ IB ಕಚೇರಿಯಲ್ಲಿ ವಿಚಾರಣೆ ಮುಂದುವರಿತಾ ಇದೆ. ತನ್ನ ಪರವಾಗಿರುವಂಥ ವಕೀಲರ ಜೊತೆ ದೂರುದಾರ ಆಗಮಿಸಿದ್ದಾರೆ.
ಡಿಐಜಿ ಎಂಎನ್ ಅನುಚೇತ ಸಮ್ಮುಖದಲ್ಲೇ ವಿಚಾರಣೆ ನಡೀತಾ ಇದೆ. ತನಿಖೆಯನ್ನ ವಿಶೇಷ ತನಿಖಾ ತಂಡ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಚುರುಕುಗೊಳಿಸಿದೆ. ಈಗಾಗಲೇ ಡಿಲೇ ಆಯಿತು, ಸಿಕ್ಕಾಪಟ್ಟೆ ಡಿಲೇ ಆಯಿತು. 4ನೇ ತಾರೀಕಿಗೆ ದೂರು ಕೊಡ್ತಾರೆ. ಇವತ್ತೆಷ್ಟು 26. ಸೊ ಹಂಗಾಗಿ ಡಿಲೇ ಆಗಿದೆ. ಒಟ್ಟಿನಲ್ಲಿ ತನಿಖೆ ಅಂತೂ ಕೈಗೊಂಡಿದ್ದಾರೆ. ಸೊ ವಿಚಾರಣೆಗೆ SIT ಅಧಿಕಾರಿಗಳ ಸಿದ್ಧತೆ ಅಂತೂ ನಡೀತಾ ಇದೆ. ಆ ಧರ್ಮಸ್ಥಳ, ಬೆಳ್ತಂಗಡಿ ಅಲ್ಲಿ ಆ ಒಂದು ಪೊಲೀಸ್ ಸ್ಟೇಷನ್ಗಳಲ್ಲಿ ಹಳೆದ ಇರುವಂಥ ಫೈಲ್ಗಳನ್ನು ತೆಗೆದುಕೊಳ್ತಾರೆ. ಆಮೇಲೆ ಇವತ್ತು ಬೆಳಗ್ಗೆ ಅಲ್ಲಿ ಸಭೆ ಕೂಡ ಮಾಡಿದರು. ಆ ಭಾಗದ ಅಧಿಕಾರಿಗಳನ್ನು ಕರೆಸಿ ಸಭೆ ಕೂಡ ಮಾಡಲಾಗಿದೆ. ಈಗ ಆ ಅನಾಮಧೇಯ ವ್ಯಕ್ತಿ ಏನು ಹೇಳಿದ್ರಲ್ಲ, 100 ಹೆಣಗಳನ್ನು ಹೂತಿಟ್ಟಿದ್ದೇನೆ ಅಂಥೇಳಿ, ಆ ಒಂದು ಅಸ್ಥಿ ಪಂಜರವನ್ನು ತೆಗೆಯುವಂಥ ಪ್ರಕ್ರಿಯೆ ಈಗ ಶುರು ಆಗಬೇಕಾಗತ್ತೆ. ಆ ಕೆಲಸ ಈಗ ಆರಂಭ ಆಗುತ್ತೆ. ಅಸಲಿ ತನಿಖೆ ಇನ್ಮೇಲೆ ಶುರುವಾಗುತ್ತೆ. ಈ ಪ್ರಕರಣ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇರುವಂಥದ್ದು. ಕೇವಲ ರಾಜ್ಯದಲ್ಲಿ ಅಷ್ಟೇ ಅಲ್ಲ, ಇಡೀ ದೇಶದಾದ್ಯಂತ ಈ ಪ್ರಕರಣ ಸದ್ದು ಮಾಡ್ತಾ ಇದೆ. SIT ಟೀಮ್ ರಚನೆ ಆಗಿದೆ. ಸೊ ಈ ಟೀಮಲ್ಲಿ ಇರುವಂಥ ಅಧಿಕಾರಿಗಳು ಎಲ್ಲರೂ ಕೂಡ ಪ್ರಾಮಾಣಿಕರೇ. ಸೊ ಒಂದು ಭರವಸೆ ಇದೆ. ಸೊ ಹಂಗಾಗಿ ಒಳ್ಳೆಯ ಅಧಿಕಾರಿಗಳ ನೇಮಕ ಆಗಿರೋದ್ರಿಂದಾಗಿ ಧರ್ಮಸ್ಥಳದಲ್ಲಿ ಆಗಿರುವಂಥ ಒಂದು ವಿಚಾರ ಇದೆಯಲ್ಲ, ಅದಕ್ಕೆ ನ್ಯಾಯ ಸಿಗುವಂಥ ಕೆಲಸ ಆಗತ್ತಾ ಇಲ್ವಾ ಅನ್ನೋದು, ಅಥವಾ ಆ ವ್ಯಕ್ತಿ ಯಾಕೆ ನೋಡಿ, ಈತ ಸುಮಾರು ವರ್ಷಗಳ ಹಿಂದೆ ಈ ರೀತಿಯಾಗಿ ಆ ಧರ್ಮಸ್ಥಳದ ಅಕ್ಕಪಕ್ಕದಲ್ಲಿ ಹೆಣಗಳನ್ನು ಹೂತಿಟ್ಟಿದ್ದೇನೆ ಅನ್ನುವಂಥ ಸ್ಟೇಟ್ಮೆಂಟ್ ಏನಿದೆಯಲ್ಲ, ಆ ಜಾಗ ಹಾಗೆ ನೆನಪಿದೆಯಾ? ಅನಾಮಧೇಯ ವ್ಯಕ್ತಿಯ ದೂರಿನ ಆಧಾರದ ಮೇಲೆ ವಿಚಾರಣೆ ನಡೀತಾ ಇತ್ತು. ಹಲವು ಪ್ರಶ್ನೆಗಳನ್ನು ಮುಂದಿಟ್ಟು ಈಗ ವಿಚಾರಣೆ ಆರಂಭ ಆಗಿದೆ. ಶವಗಳನ್ನು ಹುತ್ತು ಹಾಕಲು ಹೇಳಿದ್ದು ಯಾರು ಅನ್ನುವಂಥ ಮೊದಲ ಪ್ರಶ್ನೆ. ಸಿಕ್ಕಿರೋದು ಬುರುಡೆ, ಇಲ್ಲೇ ಹೂತಿರೋದ ಅಂದರೆ ಈಗ ಒಂದು ಬುರುಡೆನ ತೆಗೆದುಕೊಂಡು ಹೋಗಿದ, ಅದು ಎಲ್ಲಿಂದ ಬಂತು ಅನ್ನೋದು. ಬುರುಡೆಯಲ್ಲಿನ ಮಣ್ಣಿನ ಪರೀಕ್ಷೆಯನ್ನು SIT ಟೀಮ್ ಮಾಡ್ತಾರೆ. ಧರ್ಮಸ್ಥಳ ಮಣ್ಣು ಮತ್ತು ಬುರುಡೆಯಲ್ಲಿನ ಮಣ್ಣು ಎರಡೂ ಕೂಡ ಮ್ಯಾಚ್ ಆಗತ್ತಾ ಇಲ್ಲ ಅನ್ನೋದ್ರ ಬಗ್ಗೆ ಪರೀಕ್ಷೆ ಆಗತ್ತೆ. ಶವವನ್ನು ಹೂತಿದ್ದು ಯಾಕೆ, ಯಾವಾಗ, ಯಾರು ಸಹಕಾರ ನೀಡಿದ್ರು, ಒಬ್ಬರೇ ಇದ್ರಾ, ನಿಮ್ಮ ಜೊತೆ ಯಾರ್ಯಾರಿದ್ರು? ಈಗ ಚರ್ಚೆ ಆಗ್ತಾ ಇರೋದೇನು, ಇಷ್ಟೆಲ್ಲ ಹೆಣಗಳನ್ನು ಒಬ್ಬರೇ ಹೂತೋದಕ್ಕೆ ಹೇಗೆ ಸಾಧ್ಯ ಅಂತೇಳಿ. ಇವ್ರ ಜೊತೆ ಯಾರಾದರೂ ಇರಬಹುದಲ್ವಾ? ಗೊತ್ತಿಲ್ಲ. ಶವಗಳನ್ನು ಹೂಳಲು ನಿನಗೆ ಹೇಳಿದ್ದು ಯಾರು? ಸೊ ನಿನಗೆ ಬೆದರಿಕೆ ಹಾಕಿ ಶವವನ್ನು ಹೂಳಲು ಹೇಳಿದ್ರ? ಈ ಆಯಾಮದ ಮುಖಾಂತರ ತನಿಖೆ ಆರಂಭ ಆಗ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಶಂಶೀರ್, ಫೋನ್ ಸಂಪರ್ಕದಲ್ಲಿದ್ದಾರೆ. ಶಂಶೀರ್, ಈಗ ತನಿಖೆ ಅಂತೂ ಆರಂಭ ಆಗ್ತಾ ಇದೆ. ಯಾವ ರೀತಿಯಾಗಿ ಪ್ರಶ್ನೆಯನ್ನು ಕೇಳಲಾಗತ್ತೆ, ತನಿಖೆ ಹೇಗೆ ಸಾಗತ್ತೆ? ಹಲೋ ಶಂಶೀರ್, ನನ್ನ ವಾಯ್ಸ್ ಕೇಳಿಸ್ತಾ ಇದೆಯಾ? ಅಧಿಕೃತವಾಗಿ ಈಗ ಧರ್ಮಸ್ಥಳದ ಪ್ರಕರಣ ಅಂತೂ ತನಿಖೆ ಆರಂಭ ಆಗ್ತಾ ಇದೆ. ತನಿಖೆ ಹೇಗೆ ಸಾಗಬಹುದು, ಮುಂದೆ ಹೇಗೆ ಹೋಗುತ್ತೆ ತನಿಖೆ? ಒಂದು ವೇಳೆ ಅಸ್ಥಿ ಪಂಜರ ಸಿಕ್ಕಿದೆ ಆದಲ್ಲಿ ಅದರ ಪ್ರೊಸೆಸ್ ಹೇಗಿರುತ್ತೆ, ಆ ಪರೀಕ್ಷೆ ಯಾವ ರೀತಿಯಾಗಿ ಮಾಡಲಾಗುತ್ತೆ? ಹೇಮಕುಮಾರ್, ಮುಖ್ಯವಾಗಿ ದಕ್ಷಿಣ ಕನ್ನಡ ಜಿಲ್ಲೆಯ ಒಂದು ಧರ್ಮಸ್ಥಳ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದೆ ಎನ್ನಲಾದಂತಹ ಅಪರಾಧ ಕೃತ್ಯಗಳಿಗೆ ಸಂಬಂಧಿಸಿ ಸರ್ಕಾರದಿಂದ ರಚನೆಯಾಗಿರುವ SIT ತಂಡದ ಅಧಿಕಾರಿಗಳು ಈಗಾಗಲೇ ಮಂಗಳೂರಿಗೆ ಬಂದಿರುವಂತದ್ದು. ಇವತ್ತು ಕೂಡ SIT ತನಿಖಾ ಅಧಿಕಾರಿಗಳ ಎದುರು ಆ ದೂರುದಾರ ಏನಿದ್ದಾನೆ, ನಾನು ಧರ್ಮಸ್ಥಳದ ಸುತ್ತಮುತ್ತ ಅನೇಕ ಮೃತದೇಹಗಳನ್ನ ಹೂತಿದ್ದೀನಿ, ಅದನ್ನ ತೆಗೆಯೋಕೆ ನಾನು ರೆಡಿ ಇದ್ದೀನಿ ಅಂತ ಪೊಲೀಸ್ ದೂರು ನೀಡಿದ ದೂರುದಾರ ಇವತ್ತು SIT ತನಿಖಾ ಅಧಿಕಾರಿಗಳ ಮುಂದೆ ಹಾಜರಾಗಿರುವಂತದ್ದು. ಇವರು SIT ಅಧಿಕಾರಿಗಳು ಆ ದೂರುದಾರರನ್ನ ಅವರ ವಕೀಲರ ಸಮ್ಮುಖದಲ್ಲಿ ವಿಚಾರಣೆ ನಡೆಸಿರುವಂತದ್ದು. ಜೊತೆಗೆ ಮುಂದಿನ ತನಿಖೆ ಏನಿದೆ, ಈ ವಿಚಾರಣೆ, ಇವತ್ತಿನ ವಿಚಾರಣೆ ಬಹಳಷ್ಟು ಪ್ರಾಮುಖ್ಯತೆ ಪಡೆಯುತ್ತೆ. ಜೊತೆಗೆ ಆ ದೂರುದಾರ ನೀಡಿರುವಂತಹ ಮಾಹಿತಿ ಪ್ರಕಾರ ಯಾವ ಸಂದರ್ಭದಲ್ಲಿ ಎಷ್ಟು ವರ್ಷದಿಂದ ಈ ರೀತಿ ನಡೆದಿತ್ತು, ಜೊತೆಗೆ ಅಲ್ಲಿ ಯಾವರೆಲ್ಲ ಮೃತದೇಹಗಳನ್ನ ಉಳಿವಾಗಿತ್ತು, ಈ ಎಲ್ಲ ಆಯಾಮದಲ್ಲಿ ತನಿಖಾಧಿಕಾರಿಗಳು ವಿಚಾರಣೆ ನಡೆಸ್ತಾ ಇದ್ದಾರೆ. ಜೊತೆಗೆ ಬಿಗಿ ಬಂದೋಬಸ್ತ್ನಲ್ಲಿ ಈ ಒಂದು ತನಿಖೆ ನಡೀತಾ ಇರುವಂತದ್ದು. ಜೊತೆಗೆ SIT ಅಧಿಕಾರಿಗಳು ಕೂಡ ಬಹಳಷ್ಟು ಸಿದ್ಧತೆ ಮಾಡಿಕೊಂಡು ಈ ಒಂದು ಪ್ರಕರಣವನ್ನು ಗಂಭೀರವಾಗಿ ತೆಗೆದುಕೊಂಡು ಎಂಕ್ವೈರಿ ಮಾಡ್ತಾ ಇದ್ದಾರೆ. ಹೇಮಕುಮಾರ್, ಶಂಶೀರ್, ಈಗ ಒಂದು ಯಕ್ಷ ಪ್ರಶ್ನೆ ಏನು ಅಂತ ಹೇಳಿದ್ರೆ, ಈತ ಹೂತಿಟ್ಟಿದ್ದಾನೆ ಅನ್ನೋದು ಒಂದು, ಬಟ್ ಒಬ್ಬನೇ ಹೂತಿಡ್ಲಿಕ್ಕೆ ಸಾಧ್ಯನಾ, ಅಥವಾ ಇವ್ರ ಜೊತೆಗೆ ಸಹಕಾರ ನೀಡಿದ್ದು ಯಾಕೆ? ಆ ವಿಚಾರದಲ್ಲಿ ಹೇಗೆ ಬಾಯಿ ಬಿಡಿಸ್ತಾರೆ ಅಂತ. ಹೌದು, ಮುಖ್ಯವಾಗಿ ಇದು ಕೂಡ ಒಂದು ಸವಾಲಾಗಿರುವಂತಹ ಪ್ರಶ್ನೆ. ಅಂದ್ರೆ ಅನೇಕ ಮೃತದೇಹಗಳನ್ನ ತಾನು ಹೂತಿದ್ದೀನಿ ಅಂತ ಪೊಲೀಸ್ ದೂರಿನಲ್ಲಿ ಹೇಳಿರುವಂತದ್ದು. ಜೊತೆಗೆ ಆ ಮೃತದೇಹಗಳನ್ನ ಒಬ್ಬನೇ ಹೂಳೋಕೆ ಸಾಧ್ಯನಾ, ಅಥವಾ
ಯಾರ ಸಮ್ಮುಖದಲ್ಲಿ ಯಾರ ಆರ್ಡರ್ ಮೂಲಕ ಈ ರೀತಿ ಮೃತದೇಹಗಳನ್ನ ಹುಳವಾಗಿದೆ ಎಂಬುದರ ಬಗ್ಗೆ ಕೂಡ ಅವರು ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಸದ್ಯಕ್ಕೆ ಯಾರು ತನಗೆ ಸಪೋರ್ಟ್ ನೀಡಿದ್ರು ಅಥವಾ ಯಾರು ನನಗೆ ಸೂಚನೆ ನೀಡಿದ್ರು ಎಂಬುದರ ಬಗ್ಗೆ ಬಹಿರಂಗವಾಗಿ ಆ ಒಂದು ಮಾಹಿತಿಯನ್ನ ಹಂಚಿಕೊಂಡಿಲ್ಲ. ಆದ್ರೂ ಕೂಡ ಆ ನೆಲೆಯಲ್ಲಿ ಕೂಡ ತನಿಖಾಧಿಕಾರಿಗಳು ಎಂಕ್ವೈರಿ ಮಾಡ್ತಿದ್ದಾರೆ. ಹೇಮಕುಮಾರ್, ಓಕೆ, ಥ್ಯಾಂಕ್ ಯು ಶಂಶಿ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.